ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರಾ. ಹೌದು, ಇವತ್ತು ಶೂಟಿಂಗ್ ಇದೆ. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್, ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನು ಬೆಳಗ್ಗೆ ಬೇಗನೆ ಎದ್ದಿರ್ತೀವಿ, ತಿಂಡಿ ಕೂಡ ಮನೇಲಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಶೂಟಿಂಗ್ ಯಾವಾಗಾದರೂ ಇರಲಿ ಆನ್ ದಿ ವೇ ತಿಂಡಿ ಮಾಡಿಕೊಂಡೇ ಹೋಗೋದು. ಇವತ್ತು ನಾವು ಯಾವಾಗಲೂ ತಿಂಡಿ ಮಾಡೋ ಜಾಗ ಸೊ ಇಟ್ಟಿರಲಿಲ್ಲ, ಬಿಕಾಸ್ ಯಾಕಂತ ಗೊತ್ತಿಲ್ಲ, ಬೇರೆ ಜಾಗದಲ್ಲಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಿಲ್ಲಿಸಿದ್ದೀವಿ. ಆದ್ಯನಿಗೆ ಯಾವಾಗಲೂ ಇಡ್ಲಿ ತೊಗೊಳ್ಳೋಣ, ಬೆಸ್ಟು, ಆಯಿಲೆಲ್ಲ ಅವಳಿಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಇಡ್ಲಿ ಸಾಂಬಾರು ತೊಗೊಂಡ್ರು. ನನಗೆ ಆಫ್ ಚಿತ್ರಾನ್ನ ಹೇಳಿದ್ದೀನಿ. ಸೊ ಗೊತ್ತಿಲ್ಲ ಹೇಗಿರುತ್ತೋ ಅಂತ ಹೇಳ್ಬಿಟ್ಟು. ಇನ್ನೇನು ಉಪವಾಸ ಹೋಗೋಕ್ಕಾಗೋದಿಲ್ಲ ಅಲ್ವಾ ಶೂಟಿಂಗ್ ಪ್ಲೇಸಲ್ಲೇ. ಸೊ ಬ್ರೇಕ್ಫಾಸ್ಟ್ ಇರುತ್ತೆ, ಬಟ್ ಫುಲ್ಲು ತಣ್ಣಗಾಗೋಗ್ಬಿಟ್ಟಿರುತ್ತೆ. 8:30ಗೆಲ್ಲ ತರಿಸಿರ್ತಾರೆ. ಹಾಗಾಗಿ ನಾವು ಯಾವಾಗಲೇ ಶೂಟಿಂಗ್ ಹೋದರೂ ತಿನ್ಕೊಂಡು ಹೋಗ್ಬಿಡ್ತೀವಿ. ಇನ್ನು ಆದ್ಯನಿಗೆ ನನ್ನ ಹಸ್ಬೆಂಡ್ ತಿನ್ನಿಸ್ತಿದ್ರು, ನನಗೂ ಕೂಡ ಚಿತ್ರಾನ್ನ ಬಂತು. ಸೊ ನಾನು ಕೂಡ ತಿಂಡಿ ಮಾಡ್ಕೊಳ್ಬೇಕೀಗ. ಹಸ್ಬೆಂಡ್ ಬರಬೇಕಾದ್ರೆ ತಿಂಡಿ ಮಾಡ್ತೀನಿ, ನೀವು ಮಾಡ್ಕೊಳ್ಳಿ, ಟೈಮ್ ಆಗುತ್ತೆ, ಮತ್ತು 9:30ಗೆಲ್ಲ ಸೊ ಲೊಕೇಶನಲ್ಲಿ ಇರಬೇಕು ಅಂತ ಹೇಳಿದರು. ಹಾಗಾಗಿ ನಾವಿಬ್ಬರು ತಿಂಡಿ ಮಾಡ್ಕೊತಾ ಇದ್ದೀವಿ. ಹಸ್ಬೆಂಡ್ ಹೇಗಿದೆ ಟಿಫನ್ ಅಂತ ಕೇಳ್ತಾಯಿದ್ರು. ಓಕೆ ಅಂತ ನಾನು ಕೂಡ ಹೇಳಿದೆ. ಸೊ ಇನ್ನು ಮಧ್ಯಾಹ್ನ ತನಕ ಉಪವಾಸ ಇರಬೇಕಲ್ವ, ಹಾಗಾಗಿ ಯಾವುದೋ ಒಂಚೂರು ತಿಂದ್ಕೊಂಡು ಇನ್ನು ಲೊಕೇಶನ್ಗೆ ರೀಚ್ ಆದ್ವಿ. ಲೊಕೇಶನ್ಗೆ ರೀಚ್ ಆಗಿ ಬ್ಯಾಗೆಲ್ಲ ರೂಮಲ್ಲಿಟ್ಟು ನಾವು ಹೋಗಿದ್ದೆ ಮೇಕಪ್ ಮಾಡಿಸೋದಕ್ಕೆ. ನಾವು ಹೋಗೋಷ್ಟರಲ್ಲಿ ಕೆಲವೊಂದು ಆರ್ಟಿಸ್ಟ್ ಬಂದು ಆಲ್ರೆಡಿ ಮೇಕಪ್ ಮಾಡಿ ಸೀನು ಕೂಡ ನಡೀತಿತ್ತು. ಸೊ ನಮಗೆ ವಿತ್ ಮೇಕಪ್ 10 o'clock ರೆಡಿಯಾಗೋಕ್ಕೆ ಹೇಳಿದ್ರು. ನಾವು ಅರೌಂಡ್ 9:30ಗೆ ಲೊಕೇಶನ್ ರೀಚ್ ಆಗಿ ಸೊ ಇನ್ನು ಮೇಕಪ್ ಕೂಡ ಮಾಡಿಸ್ಕೊಂಡು ನಾವು ಕೆಳಗಡೆ ರೂಮ್ಗೆ ಹೋದ್ವಿ. ನಾವು ರೂಮ್ಗೆ ಹೋಗೋಷ್ಟರಲ್ಲಿ ಸೊ ಕಾಂತ ಮಾತಾ ಇದ್ದಾರಲ್ವ, ಅವರು ಮಂಡಕ್ಕಿ ತಂದಿದ್ದರು, ಅಂದರೆ ಖಾರ ಎಲ್ಲ ಬೆರೆಸಿರ್ತಾರಲ್ಲ ಅದು. ಸೊ ಅದೆಲ್ಲರಿಗೂ ಶೇರ್ ಮಾಡ್ತಾಯಿದ್ರು, ತುಂಬ ಸಖತ್ತಾಗಿತ್ತು. ಅದನ್ನು ನಾನು, ಅಪೂರ್ವ ಮ್ಯಾಮ್, ಆದ್ಯ 3 ಜನ ಕೂತ್ಕೊಂಡು ರೂಮಲ್ಲಿ ತಿಂತಿದ್ವಿ. ಇನ್ನೆಲ್ಲ ಕೆಲವೊಂದು ಆರ್ಟಿಸ್ಟು ಹೊರಗಡೆ ಇದ್ದರು, ಕೆಲವೊಂದು ಆರ್ಟಿಸ್ಟು ಸೀನ್ ನಡೀತಿತ್ತು ಅಲ್ಲಿದ್ದರು. ಸೊ ಇನ್ನು ಅದರಿಂದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ನಾನು ಇವ್ರನ್ನೆಲ್ಲ ರೇಗಿಸ್ತಾ ಇದ್ದೆ, ನೋಡಿ ಗೈಸ್ ಇವರೆಲ್ಲ ಕೆಲಸ ಮಾಡ್ತೀರಾ, ಹರಟೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವರು ನಮ್ಮ ರಾಹುಲ್ ಅಂತ ಅಸಿಸ್ಟೆಂಟ್, ಇವರು ಸಂಜಯ್. ಅದೇ ಏನು ಐಫೋನ್ ತೊಗೊಂಬಿಟ್ಟಿದ್ದೀರಾ ಅಂತ ಹೇಳಿದ್ರು. ನಾನು ತೊಗೊಂಡು 1 ವರ್ಷ ಆಯಿತು, ನೀವು ಇವಾಗ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ರೇಗಿಸ್ತಾ ಇದ್ದೆ. ಇನ್ನು ಆದ್ಯ ಮತ್ತು ಅವರ ಅಮ್ಮನ ಅವರ ಅಜ್ಜಿನ ಸೀನ್ಸ್ ಇತ್ತು. ಹಾಗಾಗಿ ಒಂದು ರಿಹರ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ರಿಹರ್ಸಲ್ ಮಾಡಿಸ್ತಾ ಇದ್ದಾರೆ. ಅಂದರೆ ಸ್ಕ್ರಿಪ್ಟು, ಡೈಲಾಗ್ಸ್ ಎಲ್ಲ ಅವ್ರವ್ರದ್ದು. ಸೊ ಅವ್ರಿಗೆ ಯಾವ ಥರ ಮಾಡಬೇಕು ಅಂತ ಗೈಡ್ ಮಾಡ್ತಿದ್ರು. ಸೊ ನಾವಂತೂ ಆಫ್ಟರ್ ಲಾಂಗ್ ಟೈಮ್, ಅಂದರೆ 3-4 ಮಂತ್ಸ್ ಆಗಿರ್ಬೋದು ಶೂಟಿಂಗ್ ಹೋಗಿ. ಸೊ ತುಂಬಾ ದಿನ ಆಯಿತು. ಒಂಥರ ಖುಷಿ, ಒಂಥರ ಸ್ಕೂಲ್ ಮಿಸ್ ಆಯಿತು ಅನ್ನೋ ಬೇಜಾರು. ಸೊ ಏನು ಮಾಡೋಕ್ಕಾಗೋದಿಲ್ಲ. ಈ ಶೂಟಿಂಗ್ ಅಂತ ಸೇರಿಕೊಂಡ್ರೆ ಸ್ಕೂಲು, ಟೆಸ್ಟು ಎಲ್ಲ ಕೆಲವೊಂದು ಸರಿ ಇಂಪಾರ್ಟೆಂಟ್ ಸೀನ್ಸ್ ಇದ್ದಾಗ ಮಿಸ್ ಮಾಡಿಕೊಡ್ಲೇಬೇಕಾಗತ್ತೆ. ಅದರಲ್ಲೂ ಆದ್ಯನಿಗೆ ಪಾಪ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಪರ್ಮಿಷನ್ ಕೊಡ್ತಾರೆ, ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸೊ ಅದೊಂದು ಖುಷಿ ನಮಗೆ, ಬಿಕಾಸ್ ಸಪೋರ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಎಷ್ಟೇ ಚೆನ್ನಾಗಿ ನಾವು ಓದ್ಕೊಂಡ್ರು. ಸೊ ಟೀಚರ್ಸು, ಸ್ಕೂಲ್ ಸಪೋರ್ಟ್ ಇದ್ರೇ ಈ ಥರ ಶೂಟಿಂಗೆಲ್ಲ ನಾವು ಸೇರ್ಕೊಳ್ಳೋಕ್ಕೆ ಆಗೋದು. ಸೊ ಎಜುಕೇಷನ್ನು ಇಂಪಾರ್ಟೆಂಟು, ಅದ್ರ ಜೊತೆಗೆ ಈ ಥರ ಆ್ಯಕ್ಟಿಂಗು ಇಂಪಾರ್ಟೆಂಟು. 2 ವರ್ಷದಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ಆದ್ಯ. ಇನ್ನು 7 ಸೀನ್ ಮುಗೀತು. ಸೊ ಅದು ಕ್ಲೋಸಪ್ ನಡೀತಿತ್ತು, ಹಾಗೆ ಕೂತ್ಕೊಂಡು ನಾವು ಕೂಡ ನೋಡ್ತಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡಿಕೊಂಡೆ. ಸೊ ನೋಡಿ ಸೊ ನನಗಂತೂ ಸಖತ್ ಬೋರ್ ಆಗಿಬಿಡುತ್ತೆ, ಬಿಕಾಸ್ ಆರ್ಟಿಸ್ಟ್ ಇದ್ದರೆ ಒಂಚೂರು ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ತೀನಿ, ಅವರಿಲ್ಲ ಅಂದ್ರೇ ಬೇಜಾರು. ಸೊ ಅವರೆಲ್ಲ ಶೂಟ್ಗೆ ಹೋಗ್ಬಿಟ್ಟಾಗ ನಾನು ಒಬ್ಬಳೇ ಈ ಥರ ಶೂಟಿಂಗ್ ನೋಡ್ಕೊಂಡು ಕೂತ್ಕೊಳ್ಳೋದು. ಸೊ ಆ ಥರ ಆಗ್ಬಿಡುತ್ತೆ. ಇನ್ನು ಆದ್ಯಂದು ಕ್ಲೋಸಪ್ ನಡೀತಿತ್ತು. ಇವತ್ತಂತೂ ಆದ್ಯ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ಲು. ಡೈಲಾಗ್ ಆಗಿರ್ಬೋದು, ಸೊ ಅವಳು ಎಕ್ಸ್ಪ್ರೆಷನ್ ಆಗಿರ್ಬೋದು. ಸೊ ಅದೇ ಕ್ಯಾಮ್ರಾಮನ್ ಸರ್ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ, ಸಖತ್ತಾಗಿ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಇನ್ನು ಆಚೆದೇನಿದೆ ಎಲ್ಲ ಶೂಟ್ ಮುಗಿಸ್ಕೊಂಡು ಇನ್ನು ಒಳಗಡೆ ಶೂಟ್ ಮಾಡ್ತಾಯಿದ್ದಾರೆ. ಸೊ ಆದ್ಯಂದು ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಇವತ್ತು ಕಾಂತಮ್ಮನ ಜೊತೆ ಸೊ ಸೀನ್ಸ್ ಶೇರ್ ಮಾಡೋದಿತ್ತು. ನಾನು ಹಾಗೇ ಕುತ್ಕೊಂಡು ಶೂಟಿಂಗ್ ಎಲ್ಲ ನೋಡಿಕೊಂಡು ಒಂಚೂರು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ, ಬಿಕಾಸ್ ಇನ್ನೂ ಟೆಲಿಕಾಸ್ಟ್ ಆಗಿಲ್ವಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇನ್ನು ಶೂಟಿಂಗ್ ಇವತ್ತು 6 o'clock ಎಲ್ಲ ಮುಗೀತು. ಸೊ ಖುಷಿ ಆಯಿತು, ಬೇಗ ಪ್ಯಾಕಪ್ ಆಯಿತು ಅಂತ ಹೇಳ್ಬಿಟ್ಟು. ಫಸ್ಟ್ ನಮ್ಮದೇ ಪ್ಯಾಕಪ್ ಆಗಿತ್ತು ಇವತ್ತು. ಹಾಗಾಗಿ ಹಸ್ಬೆಂಡು ಕೂಡ ಬಂದಿದ್ದರು. ಇನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಆನ್ ದಿ ವೇ ನನ್ನ ತಂಗಿ ಕೂಡ ಬರ್ತಾಳೆ, ಅವಳನ್ನ ಪಿಕಪ್ ಮಾಡಿಕೊಂಡು
ಸೊ ಇವಾಗ ಅಮ್ಮನ ಮನೆಗೆ ಹೋಗಬೇಕು. ಬಿಕಾಸ್ ಅಮ್ಮ ನೆನ್ನೆನೇ ಹೇಳಿದರು ನಾಳೆ ಶೂಟಿಂಗ್ ಇದೆ ಅಂತ ಇನ್ಫಾರ್ಮ್ ಮಾಡಿದೆ. ಸೊ ಇಲ್ಲೇ ಅಡುಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ, ಇನ್ನು ಮನೆಗೆ ಹೋಗಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈಗ ನನ್ನ ತಂಗಿ ಮನೆಗೆ ಲಗ್ಗೇರಿಗೆ ಹೋಗ್ತಾಯಿದ್ದೀವಿ ಅವಳನ್ನ ಪಿಕಪ್ ಮಾಡಲಿಕ್ಕೆ. ಸೊ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ರೆಡಿ ಆಗಿರೋ ಅಂತ. ನೋಡಬೇಕು, ಅವಳು ಯಾವಾಗಲೂ ಲೇಟ್ ಮಾಡೋದು. ಸೊ ನಾವಿವಾಗ ಹೇಳಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ ಅವಳು ರೆಡಿಯಾಗಿ ಬರಲಿಕ್ಕೆ. ಆದ್ಯಗಂತೂ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬಿಕಾಸ್ ಬೆಳಿಗ್ಗೆ ಬೇಗನೆ ಎಬ್ಬರಿಸಿದ್ದೆ, ಒಂದು 5:30ಗೆಲ್ಲ ಎಬ್ಬರಿಸಿದ್ದೆ. ಯಾಕೋ ಮೂಡ್ ಅಪ್ಸೆಟ್ ಆಗಿತ್ತು ಅವಳಿಗೆ. ಬಿಕಾಸ್ ಶೂಟಿಂಗ್ ಹತ್ರ ಮ್ಯಾಗಿ ಮಾಡ್ತಿದ್ರಲ್ವ. ಸೊ ನಮ್ಮದು ಸೀನ್ ಬೇರೆ ಮುಗೀತು, ಇನ್ನು ಅವ್ರು ಮಾಡೋ ತನಕ ವೆಯ್ಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಬಂದ್ವಿ. ಸರಿ ಮ್ಯಾಗಿ ಬೇಕಿತ್ತು ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡಿದ್ಲು. ಸರಿ ಮನೆಗೆ ಹೋಗಿ ಮಾಡ್ಕೊಡ್ತೀನಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಂತೂ ಫುಲ್ಲು ಟಯರ್ಡ್ ಆಗೋಯ್ತಪ್ಪ. ಅಲ್ಲಿ ಕೆಲಸ ಮಾಡೋರಿಗಿಂತ ಕೂತೂನೇ ಅರ್ಧ ಟಯರ್ಡ್ ಆಗಿಬಿಡುತ್ತೆ. ಮನೇಲಿದ್ದರೆ ಅಷ್ಟು ಟಯರ್ಡ್ ಆಗೋದಿಲ್ಲ. ಈ ಶೂಟಿಂಗ್ಗೆ ಹೋಗೋದು 1-2 ಅವರ್ ಜರ್ನಿ, ಬರೋದು 1-2 ಅವರ್ ಜರ್ನಿ. ಸೊ ಅಲ್ಲಿ ಕೂತಿ ಓಡಾಡಿ ಸಾಕಾಗೋಗ್ಬಿಡುತ್ತೆ. ನನಗಂತೂ ಶೂಟಿಂಗ್ ಹಿಂದಿನ ದಿನವೇ ಚಳಿ ಜ್ವರ ಬಂದಂಗೆ ಆಗ್ಬಿಡುತ್ತೆ, ಅಷ್ಟು ಟಯರ್ಡ್ ಆಗುತ್ತೆ ಗೈಸ್. ಸೊ ಇನ್ನು ನನ್ನ ತಂಗಿ ಮನೆಗೆ ಬಂದ್ವಿ, ಕೆಳಗಡೆನೇ ಇದ್ವಿ. ಸೊ ಮೇಲೆ ಬರೋದಿಲ್ಲ, ಬೇಗ ಬಾಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 1/4 ಗಂಟೆ ವೆಯ್ಟ್ ಮಾಡಿಸಿ ಆವಾಗಲೇ ಫೋನ್ ಮಾಡಿದ್ದೆ ತಾನೇ ಬರಬೇಕು ಕೆಳಗಡೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಅವಳನ್ನೂ ಹತ್ಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಆಂದಿವೆ ಅಲ್ಲಿ ಲಗ್ಗೇರಿಯಲ್ಲಿ ಫಿಶ್ಶು ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಫಿಶ್ ತಿನ್ನೋಣ ಅಂತ ಫಸ್ಟು ಫಿಶ್ ಅಂಗಡಿಗೆ ಹೋಗಿದ್ವಿ. ಬಿಕಾಸ್ ಇವತ್ತು ಸ್ನ್ಯಾಕ್ಸು ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಗುರುವಾರ ಆಗಿರೋದ್ರಿಂದ ನನ್ನ ತಂಗಿ ಬೇಡ, ನನಗೆ ಗೊತ್ತಿರಲಿಲ್ಲ ಗುರುವಾರ ತಿನ್ನಲ್ಲ ಅಂತ ಗೊತ್ತು, ಬಟ್ ಇವತ್ತು ಗುರುವಾರ ಅಂತ ಮರ್ತೋಗ್ಬಿಟ್ಟಿದ್ದೆ. ಅವಳನ್ನೂ ಕರ್ಕೊಂಡೋಗಿ ಆಮೇಲೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಗುರುವಾರ ನಾನು ತಿನ್ನೋದಿಲ್ಲ, ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಸೊ ಅವಳನ್ನ ಬಿಟ್ಟು ನಾನು ಅದೇ ಇಬ್ಬರು ತಿಂದಿದ್ದಾಯಿತು. ಇನ್ನು ನನ್ನ ಹಸ್ಬೆಂಡ್ಗೆ ಫಿಶ್ ಅಂದರೆ ಇಷ್ಟ ಇಲ್ಲ, ಬಟ್ ನನಗೆ ಆದ್ಯನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಇನ್ನು ಆದ್ಯ ಶೂಟಿಂಗಿಂದ ಬರಬೇಕಾದ್ರೇ ಹೇಳಿದ್ಲು ಫಿಶ್ಶು ಕೊಡಿಸಿ ಪಪ್ಪ ಅಂತ ಹೇಳ್ಬಿಟ್ಟು. ಸೊ ಅವಳು ತಿನ್ನೋದು ಅಪರೂಪ, ಈ ಕಡೆ ಬರೋದು ಶೂಟಿಂಗ್ ಇದ್ದಾಗ ಮಾತ್ರ ಅಲ್ವಾ, ತುಂಬ ಚೆನ್ನಾಗಿ ಮಾಡ್ತಾರೆ. ಸರಿ ನಾವಿಬ್ಬರು ತಿಂತೀವಿ ಅಂತ ಹೇಳ್ಬಿಟ್ಟು ಆದ್ಯನಿಗೋಸ್ಕರ ಸೊ ಹಸ್ಬೆಂಡ್ ಕೊಡಿಸ್ತೀನಿ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು. ತುಂಬ ರಶ್ ಇತ್ತು ಗೈಸ್. ಈ ಸಂಜೆ ಟೈಮು ಗೊತ್ತಲ್ಲ ಎಷ್ಟು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಹಸ್ಬೆಂಡ್ ಹೋಗಿದ್ರು ತೊಗೊಂಬರ್ಲಿಕ್ಕೆ. ಆದ್ಯನಿಗೆ ಸ್ಲೈಸ್ ಬೇಕು ಅಂದ್ಲು. ನನಗೆ ಬಾಂಗಡ ಅಂದರೆ ತುಂಬ ಇಷ್ಟ, ನನಗೇನು ಸ್ಲೈಸ್ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಆದ್ಯ ಮಲಗಿದ್ಲಲ್ವ, ಅವಳನ್ನ ಫಿಶ್ ತಿನ್ನೋಕ್ಕೆ ಎಬ್ಬರಿಸ್ದೆ. ಸೊ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಫೈನಲಿ ಫಿಶ್ ರೆಡಿ ಆಯಿತು. ಸೊ ನಾನು ಆದ್ಯನಿಗೆ ತಿನ್ನಿಸ್ತೀನಿ ಅಂತ ಹಸ್ಬೆಂಡ್ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ತಿಂದೆ. ಹಸ್ಬೆಂಡ್ಗೆ ಫಿಶ್ ತಿನ್ಸೋದಂದರೆ ಒಂಥರ ಹೆಡ್ಡೇಕು. ನನಗೆ ತಿನ್ಸೋದು ಅಂತ ಹೇಳಿದ್ರು. ಅವಳಿಗೆ ತಿನ್ನಿಸಿ ನಾನು ತಿನ್ನೋಷ್ಟರಲ್ಲಿ ಆರೋಗುತ್ತೆ, ನೀವೇ ತಿನ್ನಿಸಿ ಹೇಗೋ ಫ್ರೀ ಇದ್ದೀರ ಅಂತ ಹೇಳ್ಬಿಟ್ಟು ಸೊ ತಿನ್ನಿಸಿದೆ. ಬಿಕಾಸ್ ಅದ್ರಲ್ಲಿ ಮುಳ್ಳಿರುತ್ತಲ್ವ, ಹಾಗಾಗಿ ಅವ್ರಿಗೆ ಭಯ, ಮುಳ್ಳೇನಾದರೂ ಗಂಟ್ಲಿಗೆ ಸಿಗಾಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ನಿಧಾನಕ್ಕೆ ತಿನ್ನಿಸು, ಮುಳ್ಳಿದ್ರೆ ಅವಳೇ ಉಗಿತಾಳೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾಯಿದ್ದೆ. ಆದ್ಯನಿಗಂತೂ ಫುಲ್ಲು ನಿದ್ದೆ ಮೂಡು. ಮೇಕಪ್ ಕೂಡ ತೆಗ್ದಿರಲಿಲ್ಲ ಅವಳಿಗೆ, ಮನೆಗೆ ಹೋಗಿ ತೆಗಿಯೋಣ ಅಂತ ಹೇಳ್ಬಿಟ್ಟು. ಸೊ ಇನ್ನು ಅಲ್ಲಿ ಫಿಶ್ ತಿನ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 9:30 ಆಗೋಗ್ಬಿಟ್ಟಿತ್ತು. ಪಾಪ ಅಮ್ಮ ಬರೋಷ್ಟರಲ್ಲಿ ಮುದ್ದೆ, ಅನ್ನ ಮತ್ತು ಮಟನ್ ಸಾರು ಮಾಡಿದರು. ನನ್ನ ತಂಗಿ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ನುಗ್ಗೆಕಾಯಿ ಸಾರು ಮಾಡಿದರು. ಇನ್ನು ಮಗಳು ತಿಂದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ತಿಂದಿಲ್ಲ ಗೈಸ್ ನಾನ್ ವೆಜ್ಜು. ಅದೇ ತಾಯಿ ಪ್ರೀತಿ ಅಂತ ಹೇಳೋದು. ಇನ್ನು ಹಸ್ಬೆಂಡ್ ನಮ್ಮನ್ನು ಬಿಟ್ಬಿಟ್ಟು ಕುಡಿಯೋಕ್ಕೆ ನೀರು ಕ್ಯಾನ್ ಇಟ್ಬಿಟ್ಟು ಬಂದಿದ್ವಿ ಬೆಳಿಗ್ಗೆ. ಸೊ ನೀರು ತೊಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು. ಸೊ ಇನ್ನು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡ್ವಿ. ಇನ್ನು ಅದೇ ಇಲ್ಲಿ ಬಂದರೆ ಸೊ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಮೇಲೆ ಹೋಗೋದು, ಬರೋದು, ಕೆಳಗಡೆ ಇಳಿಯೋದು, ಆಚೆ ಹೋಗೋದು ಇದೆ. ಸೊ ಇನ್ನು ಊಟ ಕೂಡ ಮಾಡಿದ್ವಿ. ಹಸ್ಬೆಂಡ್ ಕೂಡ ಬಂದರು. ಹೇಳಿ ನಾವು ಕೂಡ ಈಗ ಮನೆ ಕಡೆ ಹೊರಟು ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.